ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿಯ ಹೊಸ ಅಧಿಸೂಚನೆ ಪ್ರಕಟಣೆ ಏನು ಮಾಡಿದ್ದಾರೆ ಅದರದ್ದು ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೂ ಯಾರೂ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮೊದಲನೇದಾಗಿ ರೈಲ್ವೆ ಇಲಾಖೆಯಲ್ಲಿ ಮತ್ತೊಂದು ಹೊಸ ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ 312 ಹುದ್ದೆಗಳಿಗೆ ನೇಮಕಾತಿಯನ್ನ ಪ್ರಕಟಣೆ ಮಾಡಿರುವಂಥದ್ದು. ಟೋಟಲ್ ಆಗಿ 312 ಹುದ್ದೆಗಳಿರುತ್ತವೆ, ಹಾಗೂ ಪ್ರತಿ ತಿಂಗಳು 45,000 ತನಕ ಸಂಬಳ ಸಿಗುತ್ತದೆ. ಹಾಗೂ ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ, ಕೊನೆಯ ದಿನಾಂಕ, ಹಾಗೂ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಡ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ RRB ರೈಲ್ವೆ ರಿಕ್ರೂಟ್ಮೆಂಟ್ ಅವರು ಬಂದ್ಬಿಟ್ಟು ಈ ಒಂದು ಪೋಸ್ಟ್ಗೆ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಸೊ ಲೊಕೇಶನ್ ನೋಡೋದಾದ್ರೆ ಅಖಿಲ ಭಾರತದೆಲ್ಲೆಡೆ ಈ ಪೋಸ್ಟ್ ಖಾಲಿ ಇರುತ್ತದೆ. ಟೋಟಲ್ ಆಗಿ 312 ಪೋಸ್ಟ್ಗಳು ಖಾಲಿ ಇರುತ್ತವೆ. ಮತ್ತೆ ಸ್ಯಾಲ್ರಿ ನೋಡೋದಾದ್ರೆ ತಿಂಗಳಿಗೆ 44,900 ತನಕ ಸ್ಯಾಲ್ರಿ ಇರುವಂಥದ್ದು. ಸೊ ಮಹಿಳೆಯರು ಮತ್ತೆ ಪುರುಷರಿಗೆ, ಭಾರತೀಯ ಮಹಿಳೆಯರು ಮತ್ತೆ ಪುರುಷರಿಗೆ ನೀವು ಅವಕಾಶ ಇರುತ್ತದೆ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಇನ್ನು ಇದರಲ್ಲಿ ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ಕರೆದಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ವೈಜ್ಞಾನಿಕ ಮೇಲ್ವಿಚಾರಕ, ಎರಡನೇದಾಗಿ ಪ್ರಯೋಗಾಲಯ ಸಹಾಯಕ ದರ್ಜೆ, ನೆಕ್ಸ್ಟು ಮುಖ್ಯ ಕಾನೂನು ಸಹಾಯಕ, ನೆಕ್ಸ್ಟು ಹಿರಿಯ ಪ್ರಚಾರ ನಿರೀಕ್ಷಕರು ಇನ್ಸ್ಪೆಕ್ಟರ್, ನೆಕ್ಸ್ಟು ವೈಜ್ಞಾನಿಕ ಸಹಾಯಕ ತರಬೇತಿದಾರರು, ನೆಕ್ಸ್ಟು ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರು ಇನ್ಸ್ಪೆಕ್ಟರ್, ಇನ್ನೊಂದು ಸಾರ್ವಜನಿಕ ಅಭಿಯೋಜನಕರು ಅಧಿಕಾರಿ. ಸೊ ಇದೆಷ್ಟು ಪೋಸ್ಟ್ಗಳು ಖಾಲಿ ಇರುವಂಥದ್ದು. ಇನ್ನು ಈ ಹುದ್ದೆಗಳಲ್ಲಿ ಆಯ್ಕೆ ಮಾಡಿಕೊಂಡು ಸರಿಯಾಗಿ ಮಾನದಂಡಗಳ ಪ್ರಕಾರ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ಇಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 2 ವರ್ಷದಿಂದ 5 ವರ್ಷದವರೆಗೆ ಅನುಭವವನ್ನು ಹೊಂದಿರಬೇಕು. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ನ ಮಾತ್ರ ಕರೆದಿರುವಂಥದ್ದು. ಕನಿಷ್ಠ 2 ವರ್ಷದಿಂದ 5 ವರ್ಷಗಳ ತನಕ ವರ್ಕ್ ಎಕ್ಸ್ಪೀರಿಯನ್ಸ್ ಈ ಪೋಸ್ಟ್ಗಳಲ್ಲಿ ಇರಬೇಕಾಗತ್ತೆ. ಆದರೆ ಪ್ರಯೋಗಾಲಯ ಸಹಾಯಕ ದರ್ಜೆ ಹುದ್ದೆಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ನ ಕೇಳಿಲ್ಲ, ಅಂದರೆ ಯಾವುದೇ ರೀತಿಯ ಅನುಭವ ಕೇಳಿಲ್ಲ. ಕ್ರಷರ್ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಿ ಮತ್ತೆ ಉಳಿದ ಪೋಸ್ಟ್ಗಳಿಗೆ ಅನುಭವವನ್ನು ಕೇಳಿದ್ದಾರೆ, ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಸರಿಯಾಗಿ ನೋಟಿಫಿಕೇಶನ್ ಓಪನ್ ಮಾಡಿ ಅದನ್ನು ಸ್ಟಡಿ ಮಾಡಿಕೊಂಡು ಮತ್ತೆ ನೀವು ಅಪ್ಲಿಕೇಶನ್ ಹಾಕಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟಿಫಿಕೇಶನ್ ಲಿಂಕ್ನು ಪ್ರೊವೈಡ್ ಮಾಡ್ತೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಇನ್ನು RRB ರೈಲ್ವೆ ನೇಮಕಾತಿ ಪ್ರಕಾರ ಏಜ್ ಲಿಮಿಟನ್ನು ನೋಡೋದಾದ್ರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ವಯೋಮತಿ ಮಾನದಂಡಗಳ ಪ್ರಕಾರ ಇಲ್ಲಿ ಕನಿಷ್ಠವಾಗಿ ರೈಲ್ವೆ ಇಲಾಖೆ ಮಂಡಳಿ ರೈಲ್ವೆ ಸಚಿವಾಲಯ ಪ್ರಕಾರ 18 ವರ್ಷದಿಂದ ಗರಿಷ್ಠ 40 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಇಲ್ಲಿ ಕನಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷದ ಒಳಗೆ ಇರುವ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು 1/1/2026 ವೈಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಬಹುದು. ಸೊ ಇದನ್ನ ಚೆಕ್ ಮಾಡ್ಕೊಳ್ಳಿ. ಕನಿಷ್ಠ 18ರಿಂದ 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಒಂದು ಪೋಸ್ಟನ್ನು ಹಾಕಬಹುದು. ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಯಾವುದಕ್ಕೆ ಕೇಳಿದ್ದಾರೆ ಅದರ ಬೇಸಿಸ್ ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಈ ಒಂದು ಪೋಸ್ಟ್ಗೆ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ, ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ನಿಮಗೆ ಅನುಭವದ ಮೇಲೆ, ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ, ಮತ್ತೆ ಲಿಖಿತ ಪರೀಕ್ಷೆ ಹಾಗೂ ಅನುವಾದ ಪರೀಕ್ಷೆ ಮತ್ತು ದಾಖಲೆಗಳ ಪರಿಶೀಲನೆ ಆಧಾರದ ಮೇಲೆ ಮತ್ತೆ ನಿಮ್ಮ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತದೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ, ಎಕ್ಸಾಮ್ಸ್ ಇರುತ್ತೆ, ಲಿಖಿತ ಪರೀಕ್ಷೆ ಇರುತ್ತೆ, ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾರೆ. ನೀವೆಷ್ಟು ಸ್ಕೋರ್ ತಗೊಂಡಿದ್ದೀರಾ ಅದರ ಬೇಸಿಸ್ ಮೇಲೆ ನಿಮಗೆ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತದೆ. ಇನ್ನು ರೈಲ್ವೆ ಸಚಿವಾಲಯದ ಪ್ರಕಾರ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ಶೈಕ್ಷಣಿಕ ಅರ್ಹತೆಯು ರೈಲ್ವೆ ಸಚಿವಾಲಯ ನಿಯಮಗಳಿಗೆ ಸಂಬಂಧಪಟ್ಟಂತೆ ಇರಬೇಕು. ಅಂದರೆ ವಿದ್ಯಾರ್ಥಿ ದ್ವಿತೀಯ PUC ಅಥವಾ ಕಾನೂನಿನಲ್ಲಿ ಪದವಿ, ಡಿಪ್ಲೊಮೊ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಲೈಕ್ LLB, LLM, MBA, HR ಪದವಿಗಳನ್ನು ಪೂರ್ಣಗೊಳಿಸಬೇಕು.
ಇದರದ್ದು ಎಕ್ಸ್ಪ್ಲನೇಷನ್ ಬಂದ್ಬಿಟ್ಟು ನೀವು ನೋಟಿಫಿಕೇಶನ್ ಎಲ್ಲ ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ನು ಈ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಲು ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದರೆ, ಅಂಗವಿಕಲ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗದ ಮಹಿಳೆಯರಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹250 ಇರುತ್ತದೆ. ಆದರೆ ಪರೀಕ್ಷೆಗೆ ಹಾಜರಾದರೆ ಮತ್ತೆ ನಿಮ್ಮ ಶುಲ್ಕವನ್ನು ಮರುಪಾವತಿ ಮಾಡಲಾಗುತ್ತದೆ. ಇದು ರೀಫಂಡೇಬಲ್ ಇರುತ್ತೆ. OBC UR ಸಾಮಾನ್ಯ ವರ್ಗದವರಿಗೆ ₹500 ಪ್ರವೇಶ ಶುಲ್ಕ ಇರುತ್ತದೆ. ಇಲ್ಲಿ ಪರೀಕ್ಷೆಗೆ ಹಾಜರಾದರೆ ನಿಮಗೆ ₹400 ರೀಫಂಡೇಬಲ್ ಅಮೌಂಟ್ ಕೊಡ್ತಾರೆ. ಈ ಪರೀಕ್ಷೆಗೆ ಹಾಜರಾದರೆ ನಿಮಗೆ ₹400 ಮರುಪಾವತಿ ಮಾಡಲಾಗುತ್ತದೆ. ಇನ್ನು ಈ ಒಂದು ಪೋಸ್ಟ್ಗೆ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದ್ರೆ, ಇದು ಕಂಪ್ಲೀಟ್ ಆಗಿ ಆನ್ಲೈನ್ ಪ್ರೋಸೆಸ್ ಇರುತ್ತೆ. ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕುವಂಥದ್ದು. ಅಂದರೆ ಅರ್ಜಿದಾರರು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದೇ ರೀತಿಯಲ್ಲಿ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ಆನ್ಲೈನಲ್ಲಿ ಅಧಿಕೃತ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು, ಫಸ್ಟ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನ ರೆಫರ್ ಮಾಡಿ ನಿಯಮ ಏನೇನಿದೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಅಪ್ಲಿಕೇಶನ್ ಹಾಕುವ ಅರ್ಜಿದಾರರು ಎಲ್ಲ ವರ್ಗದವರು ನಿಮ್ಮ ಲಾಗಿನ್ ಮಾಡಿದೆ, ಅಂದರೆ ಆಲ್ರೆಡಿ ಲಾಗಿನ್ ಮಾಡಿದರೆ ಇದು ಮಾಡಿ, ರಿಜಿಸ್ಟರ್ ಮಾಡಿದರೆ ಲಾಗಿನ್ ಮಾಡಿ, ರಿಜಿಸ್ಟರ್ ಮಾಡಿಲ್ಲ ಅಂತಂದರೆ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು. ಏನೇನಲ್ಲಿ ಡೀಟೇಲ್ಡ್ ಕೊಟ್ಟಿದ್ದಾರೆ, ವೈಯಕ್ತಿಕ ಮಾಹಿತಿ ಆಗಿರ್ಬೋದು, ಏನೇನು ಇನ್ಫಾರ್ಮೇಷನ್ ಅಲ್ಲಿ ಕೇಳಿದ್ದಾರೆ ಅದನ್ನೆಲ್ಲವನ್ನು ಸರಿಯಾಗಿ ತುಂಬಿ, ಮತ್ತು ಯಾವುದೇ ರೀತಿಯ ತಪ್ಪು ಮಾಹಿತಿಯನ್ನು ತುಂಬಬೇಡಿ. ಮತ್ತು ಕೊನೆಯ ಹಂತದಲ್ಲಿ ರೈಲ್ವೆ ಇಲಾಖೆ ಸಚಿವಾಲಯ ತಿಳಿಸಿಕೊಟ್ಟಿರುವ ಹಾಗೂ ಇಲ್ಲಿ ಶುಲ್ಕವನ್ನು ಪಾವತಿ ಮಾಡಿ ಎಂದು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಕೊನೆಯಲ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ನು ಪೂರ್ಣಗೊಳಿಸಿ, ಮತ್ತೆ ಅದರದೊಂದು ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿ. ಸೊ ಈ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ನಿನ್ನೆ, ಅಂದರೆ 30/12/2025 ಸ್ಟಾರ್ಟ್ ಆಗಿದೆ. ಮತ್ತೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/1/2026, ಅಂದರೆ 30/12/2025 ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ 29/1/2026, ಅಂದರೆ ಜನವರಿ 29 ತಾರೀಕು ಬಂದ್ಬಿಟ್ಟು ಕೊನೆಯ ದಿನಾಂಕ ಇರುತ್ತದೆ. ಸೊ ಇದರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಐ ಹೋಪ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೋಟಿಫಿಕೇಶನ್ ಲಿಂಕ್ ಆಗಿರ್ಬೋದು, ಅಪ್ಲಿಕೇಶನ್ ಲಿಂಕ್ ಆಗಿರ್ಬೋದು, ವೆಬ್ಸೈಟ್ ಲಿಂಕ್ ಆಗಿರ್ಬೋದು, ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ರೆಫರ್ ಮಾಡ್ಕೊಳ್ಳಿ. ಹಾಗೂ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಮುಂದಿನ ಹೊಸ ಮಾಹಿತಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.